ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೇತುಮರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಂದು 64th ವಿಡಿಯೋ. ಸೊ ನನಗೆ ಒಂದು ಸಲ ಏನಾಗಿತ್ತು ಅಂತಂದ್ರೆ ಜಾಸ್ತಿನ ಚಿಬ್ಬಾಗಿಬಿಟ್ಟಿತ್ತು. ಸೊ ಚಿಬ್ಬಾಗಿ ಚಿಂತೆ ಬಿಡಿಸ್ತಂತಾರೆ. ಸೊ ನನಗೆ ಅದು ಒಬ್ಬೊಬ್ಬರಿಗೆ ಹಂಗೂ ಇರುತ್ತೆ. ಸೊ ಒಬ್ಬೊಬ್ಬರಿಗೆ ಕೆಡಗಾಲಕ್ಕಾಗುತ್ತಾ ಅಂತ ಹೇಳ್ತಾರೆ. ಸೊ ಒಬ್ಬೊಬ್ರು ಅದಕ್ಕೆ ಏನು ಸೊಲ್ಯೂಷನ್ ಕೊಟ್ರ ಅಂತಂದ್ರೆ ನನಗೆ, ಸೊ ನೀವು ಹೋಗಿ ಎಲ್ಲಮ್ಮಗೆ ಹೂ ಹಾರಿಸ್ಬರ್ರಿ, ಸೊ ಭಂಡಾರ ಹಾರಿಸ್ಬರ್ರಿ, ಈ ಥರ ಏನೇನೋ ಸೊಲ್ಯೂಷನ್ ಕೊಡಾಕ್ತಿದ್ರು. ಸೊ ನಮ್ಮ ಮೈ ಮ್ಯಾಗ ಆಗಿದ್ದಕ್ಕೆ ಸೊ ಇಷ್ಟೆಲ್ಲ ಸೊಲ್ಯೂಷನ್ ಕೊಡ್ತಿರ್ತಾರೆ ಜನ. ಸೊ ನಾವು ಒಂದಿನ ಡಾಕ್ಟ್ರಿಗೆ ಭೇಟಿಯಾಗಿದ್ವಿ. ಸೊ ಡಾಕ್ಟ್ರಿಗೆ ಭೇಟಿ ಆದ ತಕ್ಷಣ ಅವರು ಸೊಲ್ಯೂಷನ್ ಕೊಟ್ರು. ಸೊ ಫಸ್ಟಿಗೆ ಎಲ್ಲ ಡಾಕ್ಟ್ರನ್ನ ಕೇಳಿದ್ವಿ, ಎಲ್ಲ ಆಯಿತು. ಸೊ ಏನಾದರೂ ಅದು ಹೋಗಲೇ ಇಲ್ಲ. ಸೊ ಹೋಗ್ಲಾರ ಅಂತಲೇ ಏನು ನನ್ನ ಚಿಬ್ಬ ಹೇಳ್ಬೇಕಂತಂದ್ರೆ ಒಂದು 4-5 ಇಯರ್ಸ್ ಆದರೂ ಆಯ್ತದಿದ್ದ. ಸೊ ಹಂಗಾಗಿ ಅದು ಹೋಗ್ಲಾರ್ದ ಅಂತಲೇ ನನಗಂತೂ ಜಾಸ್ತಿ ಟೆನ್ಷನ್ ಆಗಿಬಿಟ್ಟಿತ್ತು. ಸೊ ಮೈ ತುಂಬ ಒಂದು ನೀಟಾಗಿ ಡ್ರೆಸ್ ಸಕ್ರೆ ಕಾಣಿಸ್ತಿದ್ದದಲ್ಲ, ಅದು ಇರೋದ್ರಿಂದ ಅಲ್ಲಲ್ಲೇ ಕಪ್ಪು ಚುಕ್ಕಿ ಇಲ್ಲೆಲ್ಲ ಜಾಸ್ತಿ ಇತ್ತು ನನ್ನ ಚಿಪ್ಪು. ಸೊ ಬೆನ್ನು ತುಂಬ ಚಿಬ್ಬೆಲ್ಲ ಇತ್ತು. ಸೊ ಹಂಗಾಗಿ ನನಗೆ ಕರೆಕ್ಟಾಗಿ ಹೊರಗಡೆ ಹೋಗೋಕ್ಕೆಲ್ಲ ಅಸಹ್ಯ ಆಗಿಬಿಡ್ತಿತ್ತು. ಸೊ ಈ ಥರ ಇದ್ದಿದ್ದರಿಂದ ಇದಕ್ಕೇನು ಮಾಡಬೇಕು ಅಂತೆಲ್ಲ ಭಾಳ ಯೋಚನೆ ಮಾಡ್ತಿದ್ನಿ. ಹಂಗಾಗಿ ಮೈ ತುಂಬ ಬಟ್ಟೆ ಇರ್ಬೇಕು ನನಗೆ. ಸೊ ಆ ಥರ ಬಟ್ಟೆ ಹಾಕೋತಿದ್ನಿ ಅದ್ರ ಸಂಬಂಧ ನಾನು. ಸೊ ಅದಿರ್ಲಿಕ್ಕಂದ್ರೆ ಈಗ ನನ್ನ ಇಷ್ಟು ಯಾರಾದರೂ ಬ್ಲೌಸ್ ಹೊಲಿಸ್ತಾರೆ. ಸೊ ನಾನಂತರೂ ಲಾಂಗ್ ಮತ್ತು ಕಾಲರ್ ಇಟ್ಟು ಅದ್ರ ಸಂಬಂಧ ಹೊಲಿಸ್ತಿದ್ನಿ ನಮ್ಮ ಅವಾಗ ಜಗಳ ಮಾಡಿ. ಸೊ ಅದು ಎಷ್ಟು ಪ್ರಯತ್ನ ಮಾಡಿದರೂ ಕಮ್ಮಿನ ಆಗಲಿಲ್ಲ. ಸೊ ಹಂಗಂತಲೇ ಒಂದಿನ ಎಲ್ಲಿ ತೋರಿಸೋದು ಬೇಡ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೆ ಆಯ್ತು ಅಂತೇಳಿ ಬಾಗಲಕೋಟೆಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ನಾವು. ಸೊ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಂತಲೇ ಅವರ ತಮ್ಮಲ್ಲಿರುವಂಥ ಒಂದು ಮಲಮ್ ಬರ್ಕೊಡ್ತಾರೆ. ಸೊ ಆ ಮಲಮ್ನ ಯೂಸ್ ಮಾಡಕತ್ತೀನಿ. ಅವ್ರು 6 ಮಂತ್ ಯೂಸ್ ಮಾಡು ಅಂತ ಹೇಳ್ತಾರೆ ನನಗೆ. ಸೊ 6 ಮಂತ್ ಅಂತ ಯೂಸ್ ಮಾಡಿದ್ದಿಂದ ಅದು 6 ಮಂತ್ ನಾನೇನು ಅದನ್ನು ಯೂಸ್ ಮಾಡಲಿಲ್ಲ. ಸೊ 6 ಡೇ ಅಷ್ಟೇ ಯೂಸ್ ಮಾಡಿ ನಾನು. ಸೊ ಅದೆಲ್ಲ ಮಠಮಾಯ ಆಗಿಬಿಡ್ತು. ಸೊ ನಿಜ ಅಂದರೆ ಇದೆಲ್ಲ ಸುಳ್ಳು. ಎಲ್ಲ ಮಗ ಹೂ ಹಾರಿಸ್ಬಾರ್ದು, ಭಂಡಾರ ಹಾರಿಸ್ಬಾರ್ದು, ಎಲ್ಲ ಸುಳ್ಳು. ಸೊ ನನಗೆ ಇನ್ಫೆಕ್ಷನ್ ಆಗೈತಿ ಚರ್ಮದ ಮ್ಯಾಗ ಅಂತ ಅನ್ಕೊಂಡೆ ನಾನು. ಸೊ ಅನ್ಕೊಂಡು ನಾವು ಅವ್ರು ಒಳ್ಳೆ ರೀತಿ ಮಲಮ್ ಬರೆದು ಕೊಟ್ಟಿದ್ರು. ಬರೀ ನಾನು 6 ದಿನ ಯೂಸ್ ಮಾಡೀನಿ. ಸೊ ನನ್ನ ಮೊದಲಿನ ಫೋಟೋ ನೀವು ನೋಡ್ಬೋದು. ಅದನ್ನು ನಾನು ಹಾಕ್ತೀನಿ ಈಗ ಪ್ರೊಫೈಲ್ಗೆ. ನಾನು ಅದನ್ನ ಹಾಕಿರ್ತೀನಿ ನೋಡಿರಿ, ತಮ್ಮನೇಲಿ ಅದನ್ನ ಹಾಕಿರ್ತೀನಿ ನಾನು. ಸೊ ಹಾಗಾಗಿ ನಾನು 6 ಡೇ ಅಷ್ಟೇ ಯೂಸ್ ಮಾಡಿ ಒಂದು ಒಳ್ಳೆ ರಿಸಲ್ಟ್ನ ಕೊಡ್ತೈತೆ ನನಗದು. ಸೊ ಮತ್ತು ಅದನ್ನು ನಾನು ಕಳ್ಕೊಂಡು ಬಿಡ್ತೀನಿ ನನ್ನ ಮಲಮ್ನ. ಸೊ ಹಂಗಾಗಿ ಕಳೆದ ತಕ್ಷಣ ಮತ್ತು ಚಿಬ್ ಜಾಸ್ತಿ ಆಗುತ್ತೆ. ಸೊ ಹೇಳ್ಬೇಕಂದ್ರೆ ಮುಂಬೈಗೆ ಬಂದಿನಂತರೂ ಜಾಸ್ತಿ ನನಗೆ ಜಾಸ್ತಿನ ಆಗಿತ್ತು. ಸೊ ಈಗ ಡಾಕ್ಟ್ರನ್ನ ಕೇಳಿದಾಗ ಡಾಕ್ಟ್ರಿಗೆ ಒಳ್ಳೆ ರೀತಿ ಮಲಮ್ ಬರ್ಕೊಟ್ಟಾರ. ಸೊ ಔಟ್ಸೈಡಿದ್ದ ನಿಮಗೂ ಸಿಗುತ್ತೆ. ಸೊ ನೀವು ಅದನ್ನು ಆ ಥರ ಚರ್ಮ ರೋಗದ್ದು ಏನಾದರೂ ಸಮಸ್ಯೆ ಇತ್ತಂದ್ರೆ ಎಲ್ಲ ಚರ್ಮ ರೋಗದ ಸಮಸ್ಯೆಗೂ ಅದು ಪರಿಹಾರ ಆಗಿರ್ತದಂತ ಅದು ಮಲಮ. ಸೊ ಅದ್ರ ಜೊತೆಗೆ ಮಲಮ್ ಜೊತೆಗೆ ಒಂದು ಸೋಪ್ ಕೂಡ ಕೊಡ್ತಾರೆ. ಸೊ ಬೇರೆ ಬೇರೆ ಸೋಪ್ನ ಯೂಸ್ ಮಾಡೋದು ಬಿಟ್ಟು ಅವ್ರು ಹೇಳಿದಂಥ ಸೋಪ್ನ ಯೂಸ್ ಮಾಡಿದ್ರೆ ಎಲ್ಲ ಚರ್ಮ ರೋಗ ಏನಿರ್ತದೆ ನೋಡ್ರಿ ಅದೆಲ್ಲ ನಾಶ ಆಗುತ್ತಂತ ಹೇಳಿದರು. ಸೊ ನಾನು ಅದೇ ರೀತಿ ಟ್ರೈ ಮಾಡಿದ್ನಿ. ನಿಜ ಹೇಳ್ಬೇಕಂದ್ರೆ ನನಗೆ ಒಳ್ಳೆ ರಿಸಲ್ಟ ಸಿಕ್ಕತಿ. ಈಗ ನೋಡ್ಬೋದು ನನ್ನ ಬೆನ್ನ ಮೇಲೆ ಆಯಿತು, ನನ್ನ ಮುಖದ ಮ್ಯಾಗ ಆಯಿತು, ಯಾವುದೇ ರೀತಿ ಚಿಬ್ ಕಾಣೋದಿಲ್ಲ. ಸೊ ಖುಷಿ ಅನ್ಸುತ್ತೆ. ಸೊ ಫ್ರೆಂಡ್ಸ್ ಒಳಗೆ ಈ ಥರ ಎಲ್ಲ ಆದ್ರೆ ಒಂಥರ ಬೇಜಾರು ಅನ್ಸುತ್ತೆ. ನಾವು ಈ ಥರ ಅದೀವಿ ಆ ಥರ ಅದೀವಿ ಅಂತ ಗಿಲ್ಟ್ ಕಾಡ್ತಿರ್ತೈತಿ. ಸೊ ನನಗೂ ಆ ಥರ ಎಲ್ಲ ಭಾಳ ಫೀಲಿಂಗ್ ಆಕಿತ್ತು. ಸೊ ಅಸಹ್ಯ ಅನ್ನಿಸ್ತಿತ್ತೆಲ್ಲ ಹೊರಗಡೆ ಹೋಗೋಕೆ. ಸೊ ಅದ್ರ ಸಂಬಂಧ ಒಳ್ಳೆ ರಿಸಲ್ಟ್ ಕೊಡುವಂಥ ಮಲಾಮ್ ಆಯಿತು, ಸೋಪ್ ಆಯಿತು, ನನಗೆ ಯೂಸ್ ಮಾಡಿದ್ರಿಂದ ಒಳ್ಳೇದಾಗೈತೆ ನನಗೆ. ಸೊ ನಾನು ಡಿಸ್ಕ್ರಿಪ್ಷನ್ ಒಳಗೆ ಅದನ್ನು ನೇಮ್ ಬರೆದು ಹಾಕಿರ್ತೀನಿ. ಸೊ ಅದು ಇಲ್ಲೇ ನನ್ನ ಹತ್ರ ಇರ್ಬೋದು, ಅದ್ರದ್ದು ಇದೇ ನನ್ನ ಹತ್ರ. ಕಾಣಿಸುತ್ತಾ ಅದು ಸೋಪ. ಇದನ್ನು ಯೂಸ್ ಮಾಡ್ತಿದ್ದೀನಿ ನಾನು ಸೋಪ. ಸೊ ಹಾಗೆ ಆಯಿಲ್ ಮಲಾಮ್ ಅಂತೂ ಇಲ್ಲೇ ಇತ್ತು. ಸೊ ಎಲ್ಲ ಖಾಲಿ ಆಗೈತಿ. ಸೊ ಇದೆ ನೋಡ್ರಿ ಅದು ಮಲಾಮ. ಸೊ ಈಗ ನಾನು ಹೇಳ್ತೀನಿ ಡಿಸ್ಕ್ರಿಪ್ಷನ್ ಒಳಗೂ ಸಕ್ರ ಇದು ನೇಮ್ನ ಕೊಟ್ಟಿರ್ತೀನಿ ನಾನು.
ಸೊ ನೀವು ಇದನ್ನು ತರಿಸ್ಕೊಂಡು ಯೂಸ್ ಮಾಡಿರಿ, ನಿಮಗೂ ಚಲೋ ಆಗುತ್ತೆ. ಸೊ ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.